ಕನ್ನಡದ ಮೌಲ್ಯ ಅಂತ ನಾವು ಕರಿಬೇಕು ಅಂತಂದ್ರೆ ಅದು ಯುಗದ ಕವಿ, ಜಗದ ಕವಿ ಅಂತ, ಅಥವಾ ಒಂದು ಜಗತ್ತಿನ ಒಂದು ತಲೆಮಾರಿನ ಕಣ್ಣು ತೆರೆಸಿದ ಕವಿ ಅಂತ ಹೇಳೋದಾದ್ರೆ ನಾವು ನಮ್ಮ ಕುವೆಂಪು ಅವರನ್ನೇ ಹೇಳಬೇಕು. ಆದರೆ ಅದು ಒಂದು ಅಜೆಂಡಾ ಆಗಿ ಅದನ್ನ ಅಡಿಗರನ್ನು ಹೇಳ ಒಂದು ತಲೆಮಾರಿನ ಕಣ್ಣು ತೆರೆಸಿದ ಕವಿ ಅಂತ ಹೇಳಿ ಅಡಿಗರ್ತಾರೆ. ಬರೆದ್ರು, ದೊಡ್ಡವ್ರಿಗಾಗಿ ಬರೆದ್ರು, ಕಾದಂಬರಿಗಳನ್ನು ಬರೆದ್ರು, ಮಹಾಕಾವ್ಯವನ್ನು ಬರೆದ್ರು, ವಿಮರ್ಶೆ ಎಲ್ಲ ಕ್ಷೇತ್ರದಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತೀವಲ್ಲ, ಅದು ಕುವೆಂಪುವಿಗೆ ಅನ್ವಯಿಸಬೇಕು. ಅದರಲ್ಲೆಲ್ಲ ಅವ್ರು ಗೆಲುವು ಸಾಧಿಸಿದ್ರು. ಅದಕ್ಕೆ ಅವರು ನಮಗೆ ನಮ್ಮ ಪರಂಪರೆ ಯಾರು ಅಂತಂದ್ರೆ ಕುವೆಂಪು. ಅಲ್ಲಿಂದನೇ ನಾವು ಬರೋದು. ನಮ್ಮ ಚಳುವಳಿಗಳಾಗಿರ್ಬೋದು, ಕೊಂಡಾಟಗಳು. ಅವರು ಹೇಳಿದ ಒಂದು ಮಾತು ಏನಿದೆ ಅಂದ್ರೆ, ಘಟಿಕೋತ್ಸವ ಸಂದರ್ಭದಲ್ಲಿ ಆಡಿದ ಮಾತು ಬಹಳ ಮುಖ್ಯ. ಅಂದ್ರೆ ಅದ್ರ ಜೊತೆಗೆ ಇನ್ನೊಂದು ಮಾತು, ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ. ನಾವು ಆತ್ಮವನ್ನ ಏನ್ ಮಾಡ್ತೀವಿ ಅಂದ್ರೆ, ಇವತ್ತು ಆತ್ಮ ಪ್ರೇತಾತ್ಮ ಆಧ್ಯಾತ್ಮದ ಕಾಣೋಗ್ತಿಲ್ಲ. ಆ ಹೊತ್ತು ಕುವೆಂಪು ಹೇಳುವುದೇನಂದ್ರೆ, ನೀವು ವೈಚಾರಿಕವಾಗಿ ಅಂದ್ರೆ ಎದೆಯ ದನಿಗೂ ಮಿಗಿಲಾದದ್ದು ಏನಾದ್ರೂ ಇದೆಯಾ ಅಂದ್ರೆ ಏನೂ ಇಲ್ಲ. ಹಾಗಾಗಿ ಎದೆಯ ದನಿಗೆ ಪರವಾಗಿ ನೀವು ಏನಾದ್ರೂ ಮಾತಾಡಿ. ಅಲ್ಟಿಮೇಟ್ ಆಗಿ ನೀವು ಏನಂದ್ಕೊಳ್ತೀರಿ, ನಿಮ್ಮ ಮನಸ್ಸು ಏನಂದ್ಕೊಳುತ್ತೆ ಅದಕ್ಕೆ ತಯಾರಿ ಮಾಡಬೇಕು. ನಮಗೆ ಸಾಕಷ್ಟು ಜನ ಫೀಡ್ ಮಾಡ್ತಾನೆ ಇರ್ತಾರೆ, ಎಲ್ಲ ವಿಚಾರ ಹೇಳ್ತಾ ಇರ್ತಾರೆ. ಆದರೆ ನಮ್ದು ಅಂತ ಏನಿದೆ, ಈ ಕ್ಷಣಕ್ಕೆ ನಮ್ಗೆ ಏನು ಅನಿಸ್ತಾ ಇದೆ ಅದು ಸರಿಯಾಗಿ ಕುವೆಂಪು ಹೇಳಿದ್ರು. ಪ್ರವಾದಿ ಹೇಳುವ ಮಾತು, ಪೈಗಂಬರ್ ಹೇಳುವ ಮಾತು ಬಹಳ ಮುಖ್ಯವಾದದ್ದು. ನಾನು ಯಾವತ್ತೂ ಅದನ್ನು ನೆನಪಿಟ್ಕೊಳ್ತೀನಿ. ಯಾಕೆಂದ್ರೆ ನೋಡಿ, ಒಬ್ಬ ಕೂಲಿ ದುಡಿಮೆಗಾರನ ಬೆವರು ಹಾರುವ ಮೊದಲೇ ಅವನಿಗೆ ಕೂಲಿ ಕೊಡಬೇಕು ಅಂತ ಹೇಳ್ತಾರೆ. ಇದೊಂದು ಬಹಳ ದೊಡ್ಡ ಶ್ರೇಷ್ಠ ಮೌಲ್ಯ ಆಯ್ತಾ. ಇವತ್ತು ಆ ಮೌಲ್ಯವನ್ನ ಭಾರತ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಳ್ಕೊಂಡಿದೆ. ಇವತ್ತು ನೋಡಿ, ತಿಂಗಳೆಲ್ಲ ದುಡಿತೀವಿ, ತಿಂಗಳು ಆದ್ಮೇಲೆ 40 ದಿನ ಆದ್ಮೇಲೆ ಗಷ್ಟ ಸ್ಯಾಲ್ರಿ ಬರುತ್ತೆ, 6 ತಿಂಗಳಿಗೆ ಸ್ಯಾಲ್ರಿ ಬರುತ್ತೆ. ನಾನು ಉದಾಹರಣೆ ಹೇಳ್ತಾರೆ. ಇವತ್ತು ದುಡಿದನ್ನ ಬೆಳಗ್ಗೆಯಿಂದ ದುಡಿತಿರ್ತಾರೆ, ಅವ್ರಿಗೆ ಕೂಲಿನೇ ಸಿಗೋದಿಲ್ಲ, ನಾಳೆ ಕೊಡ್ತೀನಿ ಬಾ ಅಂತ ಹೇಳ್ತಾರೆ. ಇದು ನನ್ನ ಒಂದು ಕವಿತೆ ಒಳಗಡೆ ನಾನು ಅದನ್ನು ಹೇಳಿದ್ರೆ, ನಮ್ಮ ಅಪ್ಪ ನಾವು ಸಹಜವಾಗಿ ಈ ತರದ ಕೃಷಿ ಕೂಲಿ ಕುಟುಂಬಗಳಲ್ಲಿ ಇದ್ದಾಗ ಹೋಗಿ ಕೇಳ್ತಾರೆ. ಹೌದು, ಮನೆಯೊಳಗೆ ಇದ್ದುಕೊಂಡು ಏನ್ ಮಾಡ್ತಾನೆ, ಕೂಲಿ ಇಲ್ಲ, ನಾಳೆ ಬಾ ಅಂತ ಹೇಳಿದಾಗ ನಮ್ಮಪ್ಪ ಆ ಕವಿತೆಯಲ್ಲಿ ಬರುತ್ತೆ, ಅವನು ಆ ಪಾತ್ರ ಕೊಡವಿದ ತೆಕ್ಕದ ಧೂಳು ಮನೆಯೊಳಗೆ ಅವತ್ತಿರುವ ಒಡೆಯನ್ನು ಮೂಗಿ ಬಡಿದು ಅವ್ನು ಸೀರ್ತಾನೆ. ಅವ್ರು ಸೀಲ್ ತೋರಿಸ್ಕೊಡುತ್ತೆ ಅವ್ನ ಒಳಗಡೆ ಇದ್ದಾನೆ. ಅಂದ್ರೆ ಇದಕ್ಕೆಲ್ಲ ನನಗೆ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ಅಂತಂದ್ರೆ, ಇದು ಸಾಧ್ಯವಾಗಿದ್ದಲ್ಲಿ ನಮ್ಮ ರಚನೆಕಾರರಿಂದ, ನನ್ನ ತತ್ವಕಾರರಿಂದ ಈ ತರದನ್ನೆಲ್ಲ ಹೀರ್ಕೊಂಡವ್ರು ಬಹಳ ಮುಖ್ಯ. ಮತ್ತೆ ಬಹಳ ಮುಖ್ಯವಾದ ಒಂದು ಕವಿತೆ ಅಂತ ಕೋಟ್ ಮಾಡಿರಲ್ಲ, ಅದು ನಿಜವಾಗ್ಲೂ ನಾವು ಓದ್ಬೇಕಾದ್ರೆ ಗೊಬ್ಬರದ ಕುರಿತು ನಿಜವಾಗ್ಲೂ ಆ ಹೊತ್ತು ಗೊಬ್ಬರವಲ್ಲ, ಕೃಷಿಕನ ಬಗ್ಗೆ ಮಾತನಾಡೋಕೆ ಹಿಂಜರಿತಿದ್ದ ಕಾಲದಲ್ಲಿ ಕೃಷಿಕ ಬಳಸುವ ಗೊಬ್ಬರ ಮಣ್ಣು ಕಲಿಸಿ ಇಟ್ಟಿಗೆ ಮಾಡಿ ಮನೆಯ ಕಟ್ಟಿ ಕೊಟ್ಟಾಗ ನಾವು ಯಾವ ಕುಲವೇ ಅಂತ ನಾವು ಚಳುವಳಿಯಲ್ಲಿ ಹಾಡಿರ್ತೀವಲ್ಲ, ಆ ಹಾಡಿಗೆ ಕುವೆಂಪು ಯಾವಾಗಲೂ ಒಂದು ಸತ್ವ ಕೊಟ್ಬಿಟ್ಟು ಗೊಬ್ಬರದ ಕವಿತೆ ಕೊಡ್ತೀವಿ. ನಾವು ಇವತ್ತು ಎಲ್ಲರನ್ನು ಮಣ್ಣು ಕಲಿಸಿಟ್ಟು ಏನೆಲ್ಲ ಮಾಡಿ ಯಾವ ಕುಲವಯ್ಯ, ನಾವು ಯಾವ ಮತವಯ್ಯ ಅಂತ ಒಂದು ಪ್ರಶ್ನೆ ಮಾಡ್ತೀವಿ. ಅದನ್ನ ಪ್ರಶ್ನೆ ಮಾಡಿದ ಕವಿತೆ ಗೊಬ್ಬರ ಆಯ್ತಾ. ಈ ತರದ ಎಷ್ಟೋ ಪರಂಪರೆಗಳಿಗೆ ಬೇರು ನಮಗೆ ಗಟ್ಟಿ ಮಾಡ್ಕೊಂಡವರು ಕುವೆಂಪು. ನೀವು ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನು ಓದಬೇಕು, ಖಂಡಿತವಾಗ್ಲೂ ಓದಿಲ್ಲ ಅಂದ್ರೆ ಓದಬೇಕು. ನಾವು ಮತ್ತೆ ಮತ್ತೆ ಓದ್ಕೊಳ್ಬೇಕು. ಅದರಲ್ಲಿ ಬರುವ ಅಸಂಖ್ಯಾತ ಪಾತ್ರಗಳು ಬರ್ತವೆ ಆಯ್ತಾ. ಅದರಲ್ಲಿ 2 ದಲಿತ ಅಂದ್ರೆ ಅಸ್ಪೃಶ್ಯ ಸಮುದಾಯದ 2 ಯುವ ಜೋಡಿಗಳು ಬರ್ತಾರೆ. ಆ 2 ಯುವ ಜೋಡಿಗಳನ್ನ ಅವರು ಯುವ ಪಾರ್ವತಿಯರಾಗಿ ರೂಪಕ್ಕೆ ಬರ್ತಾರೆ. ಅವರಿಬ್ಬರು ಹೊಸದಾಗಿ ಮದುವೆ ಆಗಿರ್ತಾರೆ, ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈ ಕಥಾನಾಯಕ ಹಂಗೆ ಬರ್ತಾ ಇರ್ತಾನೆ, ಅವ್ರ ತೋಟದಲ್ಲಿ ಕೆಲಸ ಮಾಡ್ತಾನೆ. ಅವರಿಬ್ಬರು ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ನುರಿತಾ ಹಾಡ್ತಾ ಬೆಳೀತಾ ಅವರು ಮಾಡ್ತಾ ಇರ್ತಾರಲ್ಲ, ಆ ಪ್ರಸಂಗವನ್ನು ಅವರು ನೋಡಿದಾಗ ಕಥಾನಾಯಕ ಅಂದ್ರೆ ಕುವೆಂಪು ಅವ್ರಿಗೆ ಶಿವ ಪಾರ್ವತಿಯರೇ ಒಂದು ಏನ್ ಮಾಡ್ತಾ ಇದಾರೆ ಅಂದ್ರೆ ರಸಭಂಗದಲ್ಲಿ ಇದ್ದಾರೆ, ಅವರಿಬ್ಬರು ಮೋಹಕವಾಗಿ ಪಡಿಸ್ಕೊಂಡಿದ್ದಾರೆ ಅಂತ ಒಂದು ಕಲ್ಪನೆ ಮಾಡಿ ನಾವು ಯೋಚನೆ ಮಾಡಕ್ಕಾಗಲ್ಲ. ನೋಡಿ, ಕುವೆಂಪು ಅವರು ಹೇಗೆ ಒಂದು ಕಥಾಪಾತ್ರವನ್ನು ಉನ್ನತೀಕರಿಸೋದು ಅಂತ, ಆದರ್ಶಗೊಳಿಸೋದಲ್ಲ, ಉನ್ನತೀಕರಿಸೋದು. ಆದರ್ಶವಾಗಿ ನಾವು ಬಹಳ ವಿಚಾರಗಳನ್ನು ಗಮನಿಸ್ತೀವಿ, ಆದ್ರೆ ಅದರ ಉನ್ನತೀಕರಿಸಿದ ಮೌಲ್ಯಗಳನ್ನು ಗಮನಿಸೋದು ಕುವೆಂಪು ಅವರಲ್ಲಿ ಮಾತ್ರ. ಈ ತರದ ವಿಚಾರಗಳು ಅವ್ರ ಕಾದಂಬರಿಗಳಲ್ಲಿ ಬಹಳ ಸಿಗುತ್ತೆ. ಸಾರಿ ಹೇಳಿದಾಗ ಜಲಗಾರ ಅವ್ರು ಹೇಳ್ತಾರೆ, ನೀನು ಯಾರು ಅಂತಂದ್ರೆ ಊರಿನ ಜಲಗಾರ, ಊರಿನೊಳಗಡೆ ಈ ಕಸವನ್ನೆಲ್ಲ ಹೊಡಿತಾ ಇದೆಯಪ್ಪ, ನಾನು ಯಾರು ಗೊತ್ತಾ, ನಾನು ಜಗದ ಜಲಗಾರ ಅಂತ ಹೇಳ್ತಾರೆ. ಇದನ್ನ ಅವರೇ ಹೇಳಿಕೊಳ್ಳುವ ಒಂದು ಸ್ಟೇಟ್ಮೆಂಟ್, ಕುವೆಂಪು ಅವರ ಸ್ಟೇಟ್ಮೆಂಟ್ ಇದು.
ನಾನು ಯಾರು ಅಂತಂದ್ರೆ ನಾನು ಒಬ್ಬ ಜಗದ ಜಲಗಾರ. ಇದನ್ನ ಎಷ್ಟು ಜನ ಹೇಳ್ಕೊಳ್ತೀವಿ ನೋಡಿ. ಈ ಜಗದ ಕೋಳಿಯನ್ನೇ ದೇವರಾಗಿರುವವರು ನಿಜವಾಗಲೂ ಜಗದ ಜಲಗಾರನಾಗಿದ್ದರೆ ಮಾತ್ರ ಎಲ್ಲರನ್ನು ಸ್ವಚ್ಛವಾಗಿಟ್ಕೊಂಡು ಎಲ್ಲರಿಗೂ ನೆಮ್ಮದಿ ತರಲಿಕ್ಕೆ ಸಾಧ್ಯ. ಆಯ್ತು, ವಸ್ತುಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಕುವೆಂಪುಗೆ ನಿಗರಾದವರು ಯಾರೂ ಇಲ್ಲ. ವಸ್ತುಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಜನಪ್ರಿಯವಾದ ಶಂಭೂಕನ ವಿಚಾರಗಳಾಗಿರ್ಬೋದು, ಇದಾಗಿರ್ಬೋದು, ಬೊಮ್ಮನಹಳ್ಳಿ ಚಂದ್ರಜೋಗಿ ಅವರ ಅನುವಾದದಲ್ಲಿ ಮಾಡಿದಷ್ಟು ಪ್ರಯೋಗವನ್ನ ಅವರ ಕಾಲದ ಎಷ್ಟೋ ಜನ ಮಾಡಲಿಲ್ಲ. ಅನುವಾದದಲ್ಲಿ ಕೆಲಸ ಮಾಡಿದ್ದಾರೆ. ಆಯ್ತಾ, ಎಷ್ಟೋ ಕವಿತೆ ಕನ್ನಡದಲ್ಲಿ ತಂದಿದ್ದಾರೆ, ನಾಟಕಗಳನ್ನು ಕನ್ನಡಕ್ಕೆ ತಂದಿದ್ದಾರೆ, ವಿಮರ್ಶೆಗಳನ್ನು ಚರ್ಚೆ ಮಾಡಿದ್ದಾರೆ. ಆಯ್ತಾ, ಹಳಗನ್ನಡದಲ್ಲಿ ಅವರಿಗಿಂತ ಪಾಂಡಿತ್ಯ ಅಪಾರವಾಗಿತ್ತು. ಅವರ ಕಾವ್ಯಗಳನ್ನೆಲ್ಲ ಓದ್ಕೊಂಡು ಹೋದ್ರೆ ಹೆಚ್ಚು ಹೆಚ್ಚು ಸಂಭಾಷಣೆಗಳು ಸಂಸ್ಕೃತಮಯವಾಗಿದ್ದಾವೆ ಅಂತ. ಆ ಸಂಸ್ಕೃತ ಅನ್ನೋದನ್ನು ಇವತ್ತು ನಾವು ಇಂಗ್ಲಿಷ್ ಅಂತ ನೋಡೋದು. ಆಯ್ತಾ, ಅಂದ್ರೆ ಇವತ್ತು ನಾವು ಇಂಗ್ಲಿಷ್ ಮಾತನಾಡೋದಕ್ಕೆ ಎಷ್ಟು ಕಷ್ಟಪಟ್ಟು ಎಷ್ಟೆಲ್ಲ ಶ್ರಮ ಪಟ್ಟು ಇಂಗ್ಲಿಷ್ ನಲ್ಲಿ ಮಾತಾಡಬೇಕು ಅಂತ ಎಷ್ಟು ಶ್ರಮ ಪಡ್ತಾ ಇದ್ದೀವಿ. ಅಥವಾ ಇಂಗ್ಲಿಷ್ ಅನ್ನೋದು ನಮ್ಮ ಐಡೆಂಟಿಟಿಯನ್ನು ಗುರುತಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ಆ ಕಾಲದ ಒಂದು ಅಲ್ಲ 4ನೇ ಶತಮಾನದಿಂದಲೂ ಕೂಡ ನಮ್ಮ ಮೇಲೆ ಇದ್ದ ಪಾಂಡಿತ್ಯದ ಹೊರೆ ಯಾವುದಂದ್ರೆ ಸಂಸ್ಕೃತ. ಅಂತಹ ಪರಂಪರೆಗೆ ಯಾವುದೋ ಕಾಲದ ಒಂದು ಹಳ್ಳಿಯ ಹುಡುಗ ಬಂದು ಆ ಪಾಂಡಿತ್ಯವನ್ನೆಲ್ಲ ಹೀರಿಕೊಂಡು ನಮ್ಮೆಲ್ಲರ ಪ್ರತಿನಿಧಿಯಾಗಿ ಸಂಸ್ಕೃತಮಯವಾಗಿ ಕನ್ನಡದಲ್ಲಿ ಬರೀತಾರೆ ಅಂದ್ರೆ ಅದಕ್ಕೆ ಅವ್ರು ಪಟ್ಟ ಶ್ರಮ ಏನು, ಅವಮಾನ ಏನು, ಅವುಗಳನ್ನೆಲ್ಲ ಒತ್ತು ಬರಿಬೇಕಾದ ಅಗತ್ಯ ಏನಿತ್ತು ಅನ್ನೋದ್ರ ಕಡೆ ನಾವಿವತ್ತು ಯೋಚನೆ ಮಾಡಬೇಕು. ಹಾಗಾದ್ರೆ ನಾವೆಂಥ ಕಾರಣವನ್ನು ಕೊಡಬೇಕು. ಈ ದೃಷ್ಟಿಕೋನದಲ್ಲಿ ಕುವೆಂಪು ಅವರು ಬಹಳ ದೊಡ್ಡ ಪರಿಪಾಲನೆ. ಆಧ್ಯಾತ್ಮ ಅನ್ನೋದು ಅವ್ರ ಜೀವಾಣ. ಅವರು ಮಲೆಗಳಲ್ಲಿ ಮದುಮಗಳು ಮತ್ತೆ ಕಾನೂರು ಸುಬ್ಬಮ್ಮ ಗೆಳತಿಯಲ್ಲಿ ಓದ್ ನೋಡ್ರೆ ಪಟ್ಟಣದಿಂದ ಓದಿಕೊಂಡು ಅವನು ಏನ್ ಮಾಡ್ತಾನಂದ್ರೆ ಆ ಕಥಾನಾಯಕ ಹಾಗೆ ಬೌದ್ಧತ್ವದ ಕಡೆಗೆ, ಪ್ರಕೃತಿಯ ಕಡೆಗೆ ವಾಲೋದನ್ನು ಕಾಣುತ್ತೆ. ಆಯ್ತು, ಅಲ್ಲಿ ಬಹಳ ಮುಖ್ಯವಾಗಿ ಅವರ ಆತ್ಮಕಥೆಯನ್ನು ನೀವು ಸಾಧನೆ ಓದಬೇಕು. ಆತ್ಮಕಥೆ ಒಂದು ಘಟನೆ ನಾನು ಹೇಳ್ತೀನಿ. ಯಾಕೆ ನಮ್ಮ ಕುವೆಂಪು ನಮಗೆ ಬಹಳ ಮುಖ್ಯ ಆಗ್ತಾರೆ ಅಂತಂದ್ರೆ ಅವ್ರೊಂದು ಕನಸು ಬಿಡುತ್ತೆ. ಕನಸಿನಲ್ಲಿ ಅವ್ರು ಹೇಳ್ತಾರೆ, ಸ್ವರ್ಗದ ಬಾಗಿಲನ್ನು ಒಂದು ತಟ್ತಾರೆ. ಸ್ವರ್ಗದ ಬಾಗಿಲನ್ನು ತಟ್ಟಬೇಕಾದ್ರೆ ನಾನು ಕುವೆಂಪು ಬಂದಿದ್ದೀನಿ, ಇಷ್ಟು ಕೃತಿಗಳು ಬರೆದಿದ್ದೀನಿ, ಏನೆಲ್ಲ ಪ್ರಚಾರ ಹೇಳಿದ ಮೇಲೂ ಬಾಗಿಲೇ ತೆಗೆಯೋದಿಲ್ಲ. ನಾನು ಹೇಮಾವತಿ ಗಂಡ ಬಂದಿದ್ದೀನಿ ಅಂದಾಗ ಥಟ್ಟನೆ ಬಾಗಿಲು ಅಲ್ವ. ಅಂದ್ರೆ ಮಹಿಳಾ ಪರವಾಗಿರುವುದು ಅಂತ ಬಳಸ್ತಾ ಇದ್ದೀವಿ ಅಂತ ಇಲ್ಲ ಅಂತ ಹೇಳುವ ಸಂದರ್ಭಗಳು ಹೆಚ್ಚುತ್ತವೆ. ಆದರೆ ಒಬ್ಬ ಹೆಂಡತಿಯ ಜೊತೆಗೆ ಸಹಜೀವನವನ್ನು ನಾವು ಸಖ್ಯವಾಗಿ ಮಾಡಿಕೊಂಡು ಹೋಗ್ಬೇಕಂದ್ರೆ ಅವರ ಕವಿತೆಗಳನ್ನ ಬರೀ ವೈಚಾರಿಕ ಚಿಂತನೆಗಳಲ್ಲಿ ಮಾತ್ರ ಅವರ ಕವಿತೆಗಳು ಇದರಲ್ಲಿ ವಿಚಾರ ಇದ್ದಾವೆ ಅಂತಲ್ಲ. ಅವರ ಪ್ರೇಮ ಕವಿತೆಗಳು, ನೀನು ನನಗೆ ಜೇನಾಗುವ, ಚಂದ್ರನಂತಿಗೆ ಬಾ ಚಕೋರಿ ಮಾಡುವುದು, ಅವರ ಪ್ರೇಮ ಕವಿತೆಗಳು ಬಹಳಷ್ಟು ಇದ್ದಾವೆ. ಆ ಪ್ರೇಮ ಕವಿತೆಗಳನ್ನು ಓದಿದ್ರೆ ನೀವು ಎಲ್ಲೂ ನಿಮ್ಗೆ ಅಷ್ಟೇ ಅಂತ ಕಾಣುತ್ತೆ. ಅಂದ್ರೆ ಅವರ ಪ್ರೇಮವೆನ್ನುವುದು ಹೇಗಿರುತ್ತೆ ಅಂದ್ರೆ ಒಬ್ಬರಿಗೊಬ್ರು ಅನುರಾಗದಲ್ಲಿ ತೊಡಿಸಿಕೊಳ್ಳೋದು. ಆ ಅನುರಾಗದ ಕವಿತೆಗಳನ್ನ ನೀವು ಕೇಳಿದ್ರೆ ಅಲ್ಲೆಲ್ಲಿ ಇಬ್ಬರು ಪ್ರೇಮಿಗಳು ಪ್ರೀತಿಸ ಅಂದ್ರೆ ಅದು ನೋಡಿ ಖುಷಿ ಪಡಬೇಕು ಹೊರತು ಆ ಪ್ರೇಮಿಗಳನ್ನು ಹೊಡೆದಾಕಿ ಅವ್ರಿಗೇನೋ ತೊಂದರೆ ಕೊಡಬೇಕು ಅನ್ನೋ ಮನಸ್ಸು. ಈ ತರದ ವಾತಾವರಣವನ್ನು ಅವರ ಕಾವ್ಯದಲ್ಲಿದ್ದ. ಹಾಗಾಗಿ ಪ್ರೇಮ ಕವಿತೆಗಳು ಅವರ ಬಹಳ ಮುಖ್ಯವಾದ ಕವಿತೆಗಳನ್ನು ಬರೆದಿದ್ದಾರೆ, ಮಕ್ಕಳ ಕವಿತೆಗಳನ್ನು ಬರೆದಿದ್ದಾರೆ, ನಾಟಕ ಬರೆದಿದ್ದಾರೆ, ಪರಿಸರದ ಕಥೆಗಳು ಅಂತ ಸಣ್ಣ ಕಥೆಗಳು. ಆ ಪರಿಸರದ ಕಥೆಗಳಲ್ಲಿ ನೀವು ಗಮನಿಸಿ